ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜೀನಾಮೆಯನ್ನ ಕೊಡ್ತಾರ ಗೋಕಾಕ್ನ ಆ ಶಾಸಕರು. ಅವರ ಬಗ್ಗೆ ಬಹಳ ಕ್ರಿಟಿಕಲ್ ಆಗಿ ಫ್ರಮ್ ದ ಡೇ ಒನ್ ಅವರ ಹೆಸರು ಕೇಳಿ ಬರ್ತಾನೆ ಇರೋದು. ಯಾಕಂದ್ರೆ ಅವ್ರ ಆ ಕಡೆ ಕಾಂಗ್ರೆಸ್ ಕಡೆ ಇದಾರೋ ಅಥವಾ ಹೊರಗೆ ಕಾಲಿಟ್ಟಿದಾರೋ ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅವ್ರೇನಾದ್ರೂ ರಾಜೀನಾಮೆ ಕೊಡ್ತಾರ? ನಿನ್ನೆ ಕಾಂಗ್ರೆಸ್ನ ಸಭೆಗೆ ಕೂಡ ಅವರು ಹಾಜರಾಗಿಲ್ಲ, ಹಿಂದೆ ಸಚಿವ ಸಂಪುಟ ಸಭೆಗೂ ಬಂದಿಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಸಿಚುವೇಶನ್ಗಳಲ್ಲೂ ಕೂಡ ಅವರು ಅಲ್ಲಿ ಗೈರು ಹಾಜರಾಗಿದ್ರು. ಹಾಗಾದ್ರೆ ನಿನ್ನೆ ಕಾಂಗ್ರೆಸ್ನ ಸಿಎಲ್ಪಿ ಸಭೆಗೆ ಅವರು ಬಂದಿಲ್ಲ, ಹಾಗಾದ್ರೆ ರಾಜೀನಾಮೆ ಕೊಡ್ತಾರ ಅನ್ನೋ ಒಂದು ಕುತೂಹಲ. ಆ ಮೂಲಕ ಒಂದು ಹೊಸ ಟ್ವಿಸ್ಟ್ ಸಿಗುತ್ತಾ? ಇನ್ನೂ ಕೂಡ ಬೆಳಗಾವಿಯ ಸಾಹುಕಾರ್ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ವಿಚಾರ ನಿಗೂಢವಾಗಿದೆ. ರಾಜೀನಾಮೆಗೆ ಸಿಕ್ಕಿಲ್ವಾ ಬಿಎಸ್ವೈ ಅವರ ಗ್ರೀನ್ ಸಿಗ್ನಲ್? ಆ ಕಡೆ ಕಾಂಗ್ರೆಸ್ ಇಲ್ಲ, ಈ ಕಡೆ ಬಿಜೆಪಿನೂ ಇಲ್ಲ. ಒಂದು ರೀತಿಯಾಗಿ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿದಾರ. ನ್ಯೂಸ್ 18ಗೆ ಈ ಬಗ್ಗೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಹಿಂದೆ ರಾಜೀನಾಮೆಗೆ ದೌಲತ್ತಿನ ಎಂಎಲ್ಎ ಮುಂದಾಗುವಂತಹ ಚಾನ್ಸಸ್ ಕೂಡ ಇದೆ. ಆದ್ರೆ ಇವತ್ತು ರಾಜೀನಾಮೆ ಒಂದು ಕೊಡೋದಕ್ಕೆ ಬಿಎಸ್ವೈ ಅವರ ಕಡೆಯಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹಾಗಾಗಿ ಅವರು ಕೂಡ ಒಂದು ನಿರ್ಧಾರ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರೋದು. ಸದ್ಯಕ್ಕೆ ರಾಜೀನಾಮೆ ಕೊಟ್ರೆ ಏನಾಗುತ್ತೆ ಅದರ ಬಗ್ಗೆ ಕೂಡ ಬಿಎಸ್ವೈ ಸಾಕಷ್ಟು ಒಂದು ರೀತಿಯಾಗಿ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಗೋಕಾಕ್ನ ಶಾಸಕರು ಸೇರಿ ಉಳಿದಂತ 3 ಜನ ಏನಿದ್ದಾರೆ ಅವರ ರಾಜೀನಾಮೆಗೂ ಕೂಡ ತಯಾರಿ ಆಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನ ನಡೆ ಏನು ಅನ್ನೋದು ಬಿಜೆಪಿ ಅವರಿಗೆ ಇನ್ನೂ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ. ಒಂದ್ ಕಡೆ ರೆಸಾರ್ಟ್ ಅಲ್ಲಿ ಒಂದು ಅರ್ಧದಷ್ಟು ಶಾಸಕರಿದ್ದಾರೆ, ಇನ್ನೊಂದಷ್ಟು ಜನ ಹೊರಗಿದ್ದಾರೆ. ಹಾಗಾಗಿ ಬಿಎಸ್ವೈ ಅವರು ಕೂಡ ಕಾಂಗ್ರೆಸ್ನ ಪ್ರತಿಯೊಂದು ಮೂಮೆಂಟ್ ಅನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ. ಇತ್ತ ಗೋಕಾಕ್ನ ಶಾಸಕ ಜೊತೆಗೆ ಬಳ್ಳಾರಿ ಗ್ರಾಮಾಂತರದ ನಾಗೇಂದ್ರ, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್ ಈ 4 ಜನ ಮಾತ್ರ ಒಂದು ರೀತಿಯಾಗಿ ಬಿಜೆಪಿಯ ಬಲೆಯಲ್ಲಿ ಬಿದ್ದಿರುವಂತವ್ರು. ಆದ್ರೆ ಉಳಿದಂತವ್ರು ಯಾರು ಕೂಡ ಇನ್ನೂ ಪಕ್ಕ 100% ಬರೋದಕ್ಕೆ ರೆಡಿ ಆಗಿಲ್ಲ. ಆ ಮೂಲಕ ಈ 4 ಜನರನ್ನ ಹಿಡ್ಕೊಂಡೇ ಇವ್ರು ಮುಂದುವರಿತಾರ ಅಥವಾ ಕೈ ಬಿಡ್ತಾರ ಆಪರೇಷನ್ ಅನ್ನೋದು ಈಗ ಪ್ರಶ್ನೆ. ಈಗ ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೆಗಾ ಕವರೇಜ್ ನಲ್ಲಿ ರಿಪೋರ್ಟ್ ಅನ್ನ ಕೊಡ್ತಿರುವಂತಹ ಮುಂಬೈನಿಂದ ಶ್ರೀನಿವಾಸ್ ಹಳಕಟ್ಟಿ. ಅದೇ ರೀತಿಯಾಗಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಸಾಕಷ್ಟು ವಿದ್ಯಮಾನಗಳಾಗ್ತಾ ಇದೆ. ಜನಾರ್ದನ್ ಹೆಬ್ಬಾರ್, ಈಗ ಮೊದಲು ನಿಮ್ಮ ಹತ್ರ ಕೇಳೋದಾದ್ರೆ ಕಾಂಗ್ರೆಸ್ನ ನಡೆ ಒಂದು ರೀತಿಯಾಗಿ ಈಗ ಬಿಜೆಪಿ ಅವ್ರಿಗೂ ಕೂಡ ಒಂದು ಕುತೂಹಲವನ್ನು ಮೂಡಿಸ್ತಾ ಇದೆ. ಅರ್ಧದಷ್ಟು ಶಾಸಕರು ಈಗ ರೆಸಾರ್ಟ್ ನಲ್ಲಿ ಇದಾರಂತೆ, ಒಂದಷ್ಟು ಕಟ್ಟ ಕಾಂಗ್ರೆಸ್ ಅವರು ಹೊರಗಿದ್ದಾರೆ ಅಂತ. ಸೊ ಈಗ ಕಾಂಗ್ರೆಸ್ನ ಥಿಂಕ್ ಟ್ಯಾಂಕ್ ನಲ್ಲಿ ಸದ್ಯಕ್ಕೆ ಏನೇನ್ ನಡೀತಿದೆ, ಏನೇನ್ ಹೇಳಬಹುದು ಆ ಶಾಸಕರು, ಯಾರ್ಯಾರು ಆ ಒಂದು ರೆಡ್ ಝೋನ್ ನಲ್ಲಿ ಇದ್ದಾರೆ ಅವರಿಗೆ? ಅವಿನಾಶ್, ಇವತ್ತು ಮಧ್ಯಾಹ್ನ 12:30ಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಈಗಲ್ಟನ್ ರೆಸಾರ್ಟ್ನಲ್ಲಿಯೇ ಭೋಜನ ಸಹಿತವಾಗಿ ಒಂದು ಮೀಟಿಂಗ್ ಅನ್ನು ಕರೆದಿದ್ದಾರೆ. ಮೀಟಿಂಗ್ನ ಪ್ರಮುಖ ಉದ್ದೇಶ ಏನಂತಂದ್ರೆ ಏನೆಲ್ಲ ಪ್ಲಾನ್ ಮಾಡಬೇಕು, ಮುಂದೆ ರೆಸಾರ್ಟ್ನಲ್ಲಿ ಎಷ್ಟು ದಿನ ಇರಬೇಕು, ಅದಕ್ಕಿಂತ ಪ್ರಮುಖವಾಗಿ ರೆಸಾರ್ಟ್ನಲ್ಲಿ ಎಷ್ಟು ದಿನ ಇರಬೇಕು ಅನ್ನೋದನ್ನ ಹೇಳಿದ್ರ ಜೊತೆಯಲ್ಲಿ ಕೆಲ ಶಾಸಕರನ್ನ ಹಿಂದೆ ಬಿಜೆಪಿಯವರು ಟಚ್ ಮಾಡಿದ್ರು, ಯಾರಿಗೆಲ್ಲ ಕರೆದಿದ್ರು ಅವ್ರ ಜೊತೆಯಲ್ಲಿ ಮತ್ತೆ ಮಾತುಕತೆಯನ್ನು ಮಾಡುವಂಥದ್ದು ಸಾಧ್ಯತೆ ಇದೆ. ಅವರಿಗೆ ಏನೆಲ್ಲ ಆಮಿಷ ಒಡ್ಡಿದ್ರು ಅನ್ನೋದ್ರ ತಿಳ್ಕೊಳ್ಳೋ ಜೊತೆಯಲ್ಲಿ ಮುಂದೆ ನೀವು ಪಕ್ಷಕ್ಕೆ ಹೋದ್ರೆ ಏನು ಸಮಸ್ಯೆ ಆಗುತ್ತೆ. ಈಗಾಗಲೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದಂಥವ್ರ ಪರಿಸ್ಥಿತಿ ಏನಾಗಿದೆ. ಎಸ್.ಎಂ. ಕೃಷ್ಣ ಅವರು ಸೇರಿದಾಗೆ ಸಾಕಷ್ಟು ಜನ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದ್ರು. ಅವರು ಇವತ್ತು ಯಾವ ಸ್ಥಾನದಲ್ಲಿದ್ದಾರೆ, ಅವರಿಗೆ ಯಾವ ರೀತಿ ಗೌರವ ಸಿಗ್ತಾ ಇದೆ, ಮುಂದೆ ನಿಮಗೆ ಅಂತಹ ಪರಿಸ್ಥಿತಿ ಎದುರಾಗಬಹುದು. ಆ ಕಾರಣಕ್ಕಾಗಿ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಸಹಿತ ಪಕ್ಷವನ್ನು ಬಿಟ್ಟು ಹೋಗಬೇಡಿ. ನಿಮಗೆ ಏನೇನು ಸಮಸ್ಯೆ ಇದೆ, ನಿಮ್ಗೆ ಏನು ಆಗಬೇಕಾಗಿದೆ ಆ ವಿಚಾರವಾಗಿ ನೀವು ಮುಕ್ತವಾಗಿ ಚರ್ಚೆ ಮಾಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ ಸಮಸ್ಯೆಯನ್ನು ಪರಿಹರಿಸೋಕೆ ನಾವೆಲ್ಲ ಸಿದ್ಧ ಇದ್ದೀವಿ ಅನ್ನೋಂಥ ಒಂದು ಭರವಸೆ ಮಾತುಗಳನ್ನು ಆಡ್ಬೋದು. ಆ ವಿಚಾರವಾಗಿ ಇವತ್ತು 12:30ಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಮೀಟಿಂಗ್ನಲ್ಲಿ ಇಲ್ಲಿರುವಂಥ ಶಾಸಕರಲ್ದೇನೆ ಹೊರಗಡೆ ಈಗಾಗಲೇ ಸಾಕಷ್ಟು ಜನ ಸಚಿವರು, ಶಾಸಕರೆಲ್ಲ ಕೂಡ ಬೆಂಗಳೂರು ಭಾಗದವರೆಲ್ಲ ಹೊರಗಡೆ ಹೋಗಿದ್ದಾರೆ. ಅಂದ್ರೆ ಕಟ್ಟ ಕಾಂಗ್ರೆಸ್ಸಿಗರೆಲ್ಲ ಕೆಲ ಶಾಸಕರು ಹೊರಗಡೆ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ. ಅವ್ರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ನಂತರದಲ್ಲಿ ಅವರ ಮನವೊಲಿಕೆಯ ಜೊತೆಗೆ ಮುಂದೆ ಏನೆಲ್ಲ ಪ್ಲಾನ್ ಮಾಡಬೇಕು, ಬಿಜೆಪಿಯವರು ಹೊರಗಡೆ ಬಂದ ನಂತರದಲ್ಲಿ ಅಂದ್ರೆ ರೆಸಾರ್ಟ್ನಿಂದ ಹೊರಗಡೆ ಬಂದ ನಂತರದಲ್ಲಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನನೂ ಕೂಡ ಮಾಡ್ಬೋದು. ಕೆಲ ನಿಮ್ಮ ಆಪ್ತರು ಅದಕ್ಕೂ ಕೂಡ ಒಳಗಾಗಬೇಡಿ. ಇನ್ ಕೇಸ್ ಅವ್ರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವೇ ಅವರನ್ನ ರಿಟರ್ನ್ ಕಾಂಗ್ರೆಸ್ಗೆ ಸೆಳೆಯುವಂಥ ಒಂದು ಪ್ರಯತ್ನನೂ ಕೂಡ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಸೂಚನೆ ಕೊಡ್ಬೋದು. ಆದರೆ ಇವತ್ತಿನ ಮೀಟಿಂಗ್ನಲ್ಲಿ ಎಲ್ಲ ತೀರ್ಮಾನದ ಜೊತೆ ನಂತರದಲ್ಲಿ ರೆಸಾರ್ಟ್ನಲ್ಲಿ ಇವತ್ತು ಉಳಿಬೇಕಾ, ಇವತ್ತು ರಾತ್ರಿ ಉಳಿದು ನಾಳೆ ಹೋಗ್ಬೇಕಾ ಬೇಡ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ಬಿಜೆಪಿಯವರು ಎಲ್ಲರೂ ಹೊರಗಡೆ ಬಂದ ನಂತರದಲ್ಲಿಯೇ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಅಲ್ಲಿವರೆಗೂ ಸಹಿತ ರೆಸಾರ್ಟ್ನಲ್ಲಿಯೇ ಇರೋದು ಉತ್ತಮ. ಒಂದು ವೇಳೆ ರೆಸಾರ್ಟ್ನಿಂದ ಹೊರಗಡೆ ಹೋದ್ರೆ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡಿ ಯಾವುದೆಲ್ಲ ಕಾರಣಗಳಿಟ್ಟು, ಬೇರೆ ಬೇರೆ ಏನಾದ್ರು ಕಾರಣಗಳನ್ನಿಟ್ಟು ನಿಮ್ಮನ್ನ ಸೆಳೆಯುವಂಥ ಸಾಧ್ಯತೆ ಇರುತ್ತೆ. ನಿಮಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಸಾಧ್ಯತೆನೂ ಕೂಡ ಇರುತ್ತೆ. ಅದು ಯಾವುದಕ್ಕೂ ಕೂಡ ಒಳಗಾಗಬೇಡಿ ಅನ್ನೋಂಥ ಒಂದು ಸೂಚನೆ ಇವತ್ತು ಕೊಡುವಂಥ ಸಾಧ್ಯತೆ ಇದೆ. 12:30ಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಈಗಲ್ಟನ್ ರೆಸಾರ್ಟ್ನಲ್ಲಿ. ಅವಿನಾಶ್, ಓಕೆ. ಜೊತೆಗೆ ಈಗ ಏನು ವಂಡರ್ಲಾ ರೆಸಾರ್ಟ್ ನಲ್ಲೂ ಕೂಡ ಒಂದಷ್ಟು ಜನ ಇದ್ದಾರೆ ಅನ್ನೋದು. ಈಗ ಓವರ್ ಆಲ್ ಈಗ ಅಲ್ಲಿನ ಶಾಸಕರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರ ಹೇಗೆ? ಮತ್ತೆ ಉಳಿದಂತವ್ರು ಬೆಂಗಳೂರಿನ ಶಾಸಕರು ಅವರು ಕೂಡ ಓವರ್ ಆಲ್ ಎಲ್ಲಾ ಶಾಸಕರ ಮೀಟಿಂಗ್ ಇರುತ್ತಾ ಅಥವಾ ಕೇವಲ ಒಂದಷ್ಟು ಜನ ಯಾರೀಗ ಅಲ್ಲಿದ್ದಾರೆ ಅವ್ರಿಗೆ ಮಾತ್ರ ಅಂತ ಹೇಗಿದು ಅಂತ? ಅಂದ್ರೆ
12ವರೆಗೆ ಎಲ್ಲ ಶಾಸಕರದ್ದು ಮೀಟಿಂಗ್ ಇರುತ್ತೆ. ಈಗ ಇನ್ನೊಂದು ರೆಸಾರ್ಟ್ನಲ್ಲಿ ಕೂಡ ಕೆಲವು ಶಾಸಕರಿದ್ದಾರೆ, 12-13 ಜನ. ಅವರು ಕೂಡ ಇಲ್ಲಿಗೆ ಬರ್ತಾರೆ. ಸಿದ್ದರಾಮಯ್ಯನವರು ಬರ್ತಿದ್ದಾಗೆ ಅಂದ್ರೆ ಫಾರ್ವರ್ಡ್ ಬೈ ಲಂಚ್ ಅಂತೇಳಿ ಮೀಟಿಂಗ್ ಅನ್ನ ಕರೆದಿದ್ದಾರೆ 12ವರೆಗೆ. ಅವರು ಎಲ್ಲರ ಜೊತೆಯಲ್ಲಿ ಒಟ್ಟಾರೆಯಾಗಿ ಒಂದ್ಸರಿ ಮೀಟಿಂಗ್ ಅನ್ನ ಮಾಡ್ತಾರೆ. ಆ ನಂತರದಲ್ಲಿ ಕೆಲವು ಅತೃಪ್ತರೇನಿದ್ದಾರೆ, ಬಿಜೆಪಿಯವರನ್ನ ಸಂಪರ್ಕ ಮಾಡಿದ, ಕಾಂಗ್ರೆಸ್ನವರು ಸಂಪರ್ಕ ಮಾಡಿದಂತ ಶಾಸಕರೇನಿದ್ದಾರೆ, ಭಿನ್ನರೇನಿದ್ದಾರೆ, ಕೆಲವು ಬೇಡಿಕೆಗಳನ್ನ ಹಿಂದೆ ಇಟ್ಟು ಸಾಕಷ್ಟು ಬಾರಿ ಹೋರಾಟ ಮಾಡಿದವರು, ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿದವರು, ಇವರೆಲ್ಲರನ್ನ ಪ್ರತ್ಯೇಕವಾಗಿ 1-to-1 ಅವ್ರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ನಿಮ್ಗೆ ಏನಾಗಬೇಕಾಗಿದೆ, ಏನು ಸಮಸ್ಯೆ ಇದೆ, ಅದೆಲ್ಲವನ್ನು ಕೂಡ ಪರಿಹರಿಸುವಂತ ಪ್ರಯತ್ನ ಮಾಡೋಣ. ಮತ್ತೆ ನಿಮಗೆ ಆಮಿಷ ಒಡ್ಡಿದಂತ ಸಂದರ್ಭದಲ್ಲಿ ನಿಮ್ಮ ಜೊತೆ ಇನ್ಯಾರ್ಯಾರನ್ನ ಸಂಪರ್ಕ ಮಾಡಿದ್ದೀವಿ ಅಂತೇಳಿ ಬಿಜೆಪಿಯವರು ಹೇಳಿದ್ರು. ಅದೆಲ್ಲ ಮಾಹಿತಿಯನ್ನ ಪಡೆಯೋದ್ರ ಜೊತೆಗೆ ಅವರ ಅಸಮಾಧಾನವನ್ನ ಶಮನ ಮಾಡೋ ನಿಟ್ಟಿನಲ್ಲಿ ಕೂಡ ಅವರಿಗೆ ಭರವಸೆ ಮಾತುಗಳನ್ನ ಸಿದ್ದರಾಮಯ್ಯ ಕಡೆಯಿಂದ ಆಡುವಂತ ಸಾಧ್ಯತೆ ಇದೆ. 1-to-1 ಮಾತನಾಡೋದ್ರಿಂದ ಸಾಕಷ್ಟು ವಿಚಾರಗಳ ಅಸಮಾಧಾನಗಳನ್ನು ಕೂಡ ಬಹಿರಂಗವಾಗಿ ಅವ್ರ ಜೊತೆ ನೇರವಾಗಿ ಹೇಳ್ಕೋಬಹುದು. ಇವರು ಪಕ್ಷದೊಳಗೆ ಇರುವಂತಹ ಸಮಸ್ಯೆನ ಅಥವಾ ಅಧಿಕಾರಕ್ಕಾಗಿ ತಮ್ಮ ಬೇಡಿಕೆಯನ್ನು ಇಟ್ಟದ್ದು ಮಾತ್ರನ ಅಥವಾ ಕ್ಷೇತ್ರದ ವಿಚಾರವಾಗಿ ಇನ್ನು ಯಾವೆಲ್ಲ ವಿಚಾರಗಳಿದ್ದಾವೆ ಅಥವಾ JDS ಜೊತೆ ಮೈತ್ರಿ ಇರೋದ್ರಿಂದ JDS ಕಡೆಯವರಿಂದ ಏನಾದರೂ ಸಮಸ್ಯೆ ಆಗ್ತಿದೆ, ಎಲ್ಲವನ್ನು ಕೂಡ ನೇರವಾಗಿ ಸಿದ್ದರಾಮಯ್ಯನವರಲ್ಲಿ ಹೇಳ್ಕೊಳ್ಳುವಂತ ಅವಕಾಶ ಇರುತ್ತೆ. ಹಾಗಾಗಿ 1-to-1 ಮೀಟಿಂಗ್ ಇದೆ, ಇದು ಬಹಳ ಪ್ರಮುಖವಾದ. ಮೊದಲು ಓವರ್ ಆಗಿ ಎಲ್ಲರ ಜೊತೆಯಲ್ಲಿ ವಿಚಾರ ಹೇಳಿದ ನಂತರದಲ್ಲಿ ಏನೆಲ್ಲ ಪ್ಲಾನ್ ಮಾಡಬೇಕು ಅಂತ ಹೇಳಿ ಮುಂದೆ ಹೇಳಿದ ನಂತರದಲ್ಲಿ ಇವ್ರ ಜೊತೆ ಮೀಟಿಂಗ್ ಇರುತ್ತೆ. ಇದೆಲ್ಲ ಮೀಟಿಂಗ್ ಆದ ನಂತರದಲ್ಲಿ ಕಾಂಗ್ರೆಸ್ನ ಕೆಲ ಪ್ರಮುಖರೇನಿದ್ದಾರೆ, ಲೀಡರ್ಗಳು ಇಲ್ಲಿ ಬರೋರು. ಈಗ ಅಷ್ಟು ಹಳಗಟ್ಟಿ ಅವರಿಂದ ನಾನು ಹೆಚ್ಚಿನ ಮಾಹಿತಿಯನ್ನು ಪಡಿತೀನಿ. ಮುಂಬೈನಲ್ಲಿ ಏನಾಗ್ತಿದೆ ಅಂತ ಶ್ರೀನಿವಾಸ, ಈಗ ಸದ್ಯಕ್ಕೆ ಗೋಕಾಕ್ನ ಶಾಸಕರು ಮತ್ತು ಉಳಿದವ್ರು 3 ಜನ, ಅವರ ಪರಿಸ್ಥಿತಿ ಒಂದು ರೀತಿಯಾಗಿ 2 ದೋಣಿಯಲ್ಲಿ ಕಾಲಿಟ್ಟಾಗ ಆಗಿದೆ ಈಗ ಆಲ್ರೆಡಿ. ಸೊ ಅವರ ಸ್ಟೇಟಸ್ ಏನು ಸದ್ಯಕ್ಕೆ, ಏನ್ ಮಾಡಬಹುದು ಮುಂದೆ, ಅವರ ಯೋಚನೆ ಏನು, ಬಿಜೆಪಿ ಕಡೆಯಿಂದ ಅವ್ರಿಗೆ ಏನ್ ಸಿಗ್ತಾ ಇದೆ ಸಜೆಷನ್ಸ್ಗಳು ಅಂತ? ಅವಿನಾಶ್, ಈ ಎಲ್ಲ ಬೆಳವಣಿಗೆಯನ್ನು ನೋಡಿ ಗೋಕಾಕ್ ಶಾಸಕ ರಾಜೀನಾಮೆ ನೀಡಲು ಕೂಡ ಮುಂದಾಗಿದ್ರು. ರಾಜೀನಾಮೆ ನೀಡಲಿಕ್ಕೆ ಅವರು ಇವಾಗಲೂ ಕೂಡ ಭದ್ರಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇರತಕ್ಕಂತಹ ಒಂದು ಗೋಕಾಕ್ ಶಾಸಕ ಮತ್ತು ಅವರ ಬೆಂಬಲಿಗ ಶಾಸಕ ಮಹೇಶ್ ಕುಮಟಳ್ಳಿ ರಾಜೀನಾಮೆ ಕೊಡ್ಲೇನೋ ತಯಾರಿದ್ದಾರೆ. ಆದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರು ಮಾತ್ರ ಇದುವರೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಅಂದ್ರೆ ಇನ್ನೊಂದಿಷ್ಟು ಜನ ಶಾಸಕರು ನಮ್ಮ ಸಂಪರ್ಕಕ್ಕೆ ಬರಲಿ ಅಂತಕ್ಕಂತಹ ಒಂದು ನಡೆ ಬಿಜೆಪಿಯದ್ದಾಗಿದ್ರೆ, ಮತ್ತೊಂದಿಷ್ಟು ಇಲ್ಲಿಂದಲೂ ಕೂಡ ಒಂದು ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡತಕ್ಕಂಥ ಒಂದು ಪ್ರಯತ್ನ ಇದುವರೆಗೂ ಕೂಡ ಅವಿರತವಾಗಿ ನಡೀತಾನೆ ಇದೆ ಅಂತ ಹೇಳ್ಬೋದು. ಅಂದ್ರೆ ರಾಜೀನಾಮೆಯನ್ನ ಕೊಡಲು ಇವರು ತಯಾರಾಗಿದ್ರು ಕೂಡ, ಜೊತೆಗೆ ಸಂವಿಧಾನದ ತಜ್ಞರಾಗಿರ್ಬೋದು, ಕಾನೂನು ತಜ್ಞರಾಗಿರ್ಬೋದು, ಇವ್ರ ಜೊತೆ ಕೂಡ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಚರ್ಚೆ ಎಲ್ಲವೂ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ರಾಜೀನಾಮೆ ಕೊಡಲು ಇನ್ನೇನು ತುದಿಗಾಲ ಮೇಲೆ ನಿಂತಿರತಕ್ಕಂಥ ಗೋಕಾಕ್ ಶಾಸಕರಿಗೆ BS ಯಡಿಯೂರಪ್ಪನವರು ಮಾತ್ರ ಒಂದು ನಿರ್ದೇಶನ ಕೊಡಬೇಕಾಗಿದೆ, ಒಂದು ಸೂಚನೆ ಕೊಡಬೇಕಾಗಿದೆ. BS ಯಡಿಯೂರಪ್ಪನವರು ಒಂದು ಸೂಚನೆ ಬಂದ ಬಳಿಕ ಇವರು ಕೂಡ ರಾಜೀನಾಮೆ ಕೊಡಲಿಕ್ಕೆ ಬೆಂಗಳೂರಿಗೆ ತೆರಳುತ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಆದ್ರೆ ಇದೀಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಉಮೇಶ್ ಜಾಧವ್ ಕೂಡ ಬಾಂಬೆಗೆ ವಾಪಸ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಅವರು ಈ ಹೋಟೆಲ್ ಇಲ್ಲದೆ ನಗರದ ಒಂದು ಹೋಟೆಲ್ನಲ್ಲಿ ಅವರು ತಂಗಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಒಬ್ಬೊಬ್ಬರನ್ನಾಗಿ ಮತ್ತೆ ಸೇರ್ತಕ್ಕಂಥ ಒಂದು ಪ್ರಯತ್ನವನ್ನ, ಒಂದು ಸರ್ಕಾರದಲ್ಲಿ ಗೊಂದಲವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲು ಅಗತ್ಯ ಕ್ರಮಗಳನ್ನ, ಅಗತ್ಯ ತಂತ್ರಗಳನ್ನ ಮತ್ತೆ ಈ ಹೋಟೆಲಿಂದ ರೂಪಿಸಲಾಗ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ. ಅವಿನಾಶ್, ಧನ್ಯವಾದ ಶ್ರೀನಿವಾಸ್ ಮಾಹಿತಿಗಾಗಿ.